ಆತ್ಮೀಯ ಕೇಳುಗರಿಗೆ ನಮಸ್ಕಾರ. ಒಂದು ಹಳ್ಳಿಯಲ್ಲಿ ಪುಟ್ಟ ಸಂಸಾರ. ಬೆಳೆದು ನಿಂತ ಮಗನಿಗೆ ಸಂಭ್ರಮದಿಂದ ತಂದೆ ತಾಯಿ ಮದುವೆ ಮಾಡಿದ್ರು. ದಂತದ ಬೊಂಬೆಯಂಥ ಸುಂದರಳಾದ ಸೊಸೆ ಮನೆಗೆ ಬಂದಳು. ಅವಳು ಶ್ರೀಮಂತರ ಮನೆಯಿಂದ ಬಂದವಳು. ಆಕೆಗೆ ತನ್ನ ಸೌಂದರ್ಯ, ಶ್ರೀಮಂತಿಕೆಯ ಬಗ್ಗೆ ಅಭಿಮಾನವಿತ್ತು. ಗಂಡನ ಮನೆಯವರು ಅಷ್ಟೊಂದು ಶ್ರೀಮಂತರಲ್ಲ. ಮದುವೆಯಾದ ಹೊಸತರಲ್ಲಿ ಎಲ್ಲನೂ ಚೆನ್ನಾಗಿತ್ತು. ಒಂದೆರಡು ತಿಂಗಳು ಕಳೆದ ಮೇಲೆ ಮದುವೆಯ ಸಂಭ್ರಮದ ನೊರೆ ಕರಗಿ ವಾಸ್ತವ ಮುಂದೆ ನಿಂತಾಗ ಹುಡುಗಿಗೆ ಮನೆಯವರ ಓರೆಕೋರೆಗಳು ಕಾಣಿಸ್ತೊಡದ್ದು. ಗಂಡ ಸಪ್ಪೆಯಾಗಿ ಕಾಣಲಾರಂಭಿಸಿದ. ಅತ್ತೆ ಸ್ವಲ್ಪ ಒರಟಾಗಿಯೇ ತೋರಿದ್ಲು. ಮತ್ತೆರಡು ತಿಂಗಳು ಕಳೆಯೋದ್ರಲ್ಲಿ ಗಂಡ ತನ್ನ ತಾಯಿಯ ಮಾತನ್ನೇ ಕೇಳುವ ಬೊಂಬೆಯಂತೆ ಆಗಿದ್ದಾನೆ ಅನ್ನಿಸ್ತು. ಅತ್ತೆಯೊಂದಿಗೆ ದುಸುಮುಸು ಶುರುವಾಯಿತು. ನಂತರ ಅದು ಜಗಳಕ್ಕೂ ತಿರುಗಿತು. ಮನೆಯಲ್ಲಿ ನಿತ್ಯ ಕುರುಕ್ಷೇತ್ರ. ಗಂಡನನ್ನು ತನ್ನ ಕಡೆಗೆ ಒಲಿಸಿಕೊಳ್ಬೇಕಂತ ಹೊಸ ಪ್ರಯತ್ನ ಮಾಡಿದ್ರೆ ಅತ್ತೆಯ ನಡುವೆ ಅಡ್ಡವಾಗಿ ನಿಂತಂತೆ ಕಾಣಿಸ್ತಾ ಇದೆ. ಏನು ಮಾಡಿದ್ರು ಅತ್ತೆಯನ್ನು ಬದಿಗಿರಿಸಿ ಗಂಡನನ್ನು ತನ್ನಡೆಗೆ ಸೆಳೆದುಕೊಳ್ಬೋದು ಅಂತ ಸೊಸೆಗೆ ಚಿಂತೆ ಆಯಿತು. ಹಾಗಿದ್ದಾಗ ಅವಳ ಸ್ನೇಹಿತೆಯೊಬ್ಬಳು ಒಬ್ಬ ಮಾಂತ್ರಿಕನ ಬಗ್ಗೆ ತಿಳಿಸಿದ್ಲು. ಅವನನ್ನು ಭೇಟಿಯಾದರೆ ಆತ ಯಾವುದೋ ಮಂತ್ರ ಹಾಕಿ ಗಂಡನನ್ನು ಒಲಿಸಿಕೊಡ್ತಾನೆ ಅಂದ್ಲು. ಸೊಸೆ ಒಂದು ಅವಕಾಶ ನೋಡಿಕೊಂಡು ಮಾಂತ್ರಿಕನ ಬಳಿಗೆ ಹೋದ್ಲು. ತನ್ನ ಸಮಸ್ಯೆಯನ್ನು ಬಿಡಿಸಿ ಹೇಳಿದ್ಲು. ಆತ ತಾಳ್ಮೆಯಿಂದ ಕೇಳಿ, ಇದು ತುಂಬ ಸುಲಭದ ಸಮಸ್ಯೆಯಲ್ಲ, ಇದಕ್ಕೊಂದು ಮಂತ್ರ ಮಾಡಿ ಒಂದು ಮದ್ದನ್ನು ಕೊಡ್ತೇನೆ. ಅದನ್ನು ನಿನ್ನ ಗಂಡನಿಗೆ ತಿನ್ನಿಸಿದ್ರೆ ಆತ ನೀನು ಹೇಳಿದ ಹಾಗೆ ಕೇಳ್ತಾನೆ ಅಂದ. ಏಕೆ ಉತ್ಸಾಹದಿಂದ, ಹಾಗಾದರೆ ಅದನ್ನು ಯಾವಾಗ ಕೊಡ್ತೇನೆ ಅಂತ ಕೇಳಿದ್ಲು. ಅದಕ್ಕವನು, ಈ ಔಷಧ ಮಾಡಲಿಕ್ಕೆ ಒಂದು ವಿಶೇಷ ವಸ್ತು ಬೇಕು. ಈ ಬೆಟ್ಟದ ಮೇಲೆ ಗುಹೆಯಲ್ಲಿ ಒಂದು ಭಾರೀ ಹುಲಿದೆ. ಅದರ ಮೀಸೆಯ ಒಂದು ಕೂದಲನ್ನು ನೀನು ತಂದುಕೊಡು, ಅದೇ ವಿಶೇಷ ವಸ್ತು ಅಂದ. ಆಕೆ ಹೌಹಾರದ್ಲು. ಆತ, ಆ ಕೂದಲಿನ ತರುವುದು ನಿನ್ನ ಜವಾಬ್ದಾರಿ, ನಂತರ ಔಷಧಿ ಮಾಡೋದು ನನ್ನ ಕೆಲಸ ಅಂದ. ಆಕೆ ನಿಶ್ಚಯಿಸಿಕೊಂಡು ಹೊರಟಳು. ಮಾರನೇ ದಿನ ಆಕೆ ಗುಡ್ಡದ ಮೇಲೆ ಹೋಗಿ ಗುಹೆಯಿಂದ ದೂರ ನಿಂತು ಹುಲಿಯ ಚಲನವಲನಗಳನ್ನು ಗಮನಿಸಿದಳು. ಒಂದು ವಾರ ಕಳೆದ ಮೇಲೆ ಹುಲಿ ಯಾವ ಹೊತ್ತಿಗೆ ಗುಹೆಯಿಂದ ಹೊರಗೆ ಬರ್ತದೆ ಅಂತ ತಿಳಿತು. ನಂತರ ಆಕೆ ಮಾರನೇ ದಿನ ಒಂದು ಮೇಕೆಯ ಮರಿಯನ್ನು ತೆಗೆದುಕೊಂಡು ಹೋಗಿ ಮರಕ್ಕೆ ಕಟ್ಟಿ ಮತ್ತೊಂದು ಮರದ ಮೇಲೆ ತಾನೂ ಹತ್ತಿ ಕುಳಿತು. ಹುಲಿ ಹೊರಗೆ ಬಂದು ಅನಾಯಾಸವಾಗಿ ಸಿಕ್ಕ ಮೇಕೆಯನ್ನು ಕೊಂದು ತಿಂತು. ಇದೇ ರೀತಿ ಆಕೆ ಸುಮಾರು 3 ತಿಂಗಳ ಕಾಲ ಮಾಡಿದಳು. ಈ ಸಮಯದಲ್ಲಿ ಹುಲಿಗೆ ಪ್ರತಿದಿನ ಮೇಕೆ ಸಿಕ್ಕೋದಲ್ಲದೆ ಆಕೆಯನ್ನು ಕೂಡ ಗುರುತಿಡಲಿಕ್ಕೆ ಆರಂಭಿಸಿತು. ಮತ್ತೆ 6 ತಿಂಗಳ ನಂತರ ಆಕೆ ಒಂದು ದೊಡ್ಡ ಪಾತ್ರೆಗೆ ಪಾಯಸ ಮಾಡಿಕೊಂಡು ತಂದು ಗುಹೆಯ ಮುಂದಿಟ್ಟು ತಾನು ದೂರ ಮರೆಯಲು ನಿಂತಳು. ಇದೇ ರೀತಿ ಮತ್ತೆ 6 ತಿಂಗಳು ನಡೀತು. ಆಕೆ ನಿಧಾನವಾಗಿ ಹುಲಿಯ ಮುಂದೆ ಬರತೊಡಗಿದಳು. ಇಷ್ಟೊಂದು ದೀರ್ಘ ಅವಧಿಯಲ್ಲಿ ಹೆಂಗಸನ್ನು ನೋಡಿ ನೋಡಿ ಹುಲಿಗೂ ಕೂಡ ಅಭ್ಯಾಸವಾಗಿತ್ತು. ಆಕೆ ಹತ್ತಿರ ಬಂದು ಅದು ವ್ಯಗ್ರರೂಪವಾಗಿ ಕಾಣಿಸ್ಕೊಳ್ಳಿಲ್ಲ. ಮತ್ತೊಂದು 6 ತಿಂಗಳಲ್ಲಿ ಆಕೆಯೊಂದಿಗೆ ಸಲುಗೆಯಾಗಿ ಆಕೆ ಅದರ ಮೇಲೆ ಕೈಯಾಡಿಸಿದರೂ ಸುಮ್ಮನೆ ಕೂಡುವಂತಾಯಿತು. ಒಂದಿನ ಆಕೆ ಧೈರ್ಯ ಮಾಡಿ ಅದು ಪಾಯಸ ಕೊಡುವಾಗ ಅದರ ಮೀಸೆಯ ಕೂದಲನ್ನು ಕಿತ್ಕೊಂಡೇ ಬಿಟ್ಲು. ಅದೇ ದಿನ ಓಡಿ ಹೋಗಿ ಮಾಂತ್ರಿಕನಿಗೆ ಅದನ್ನು ಕೊಟ್ಟು ಔಷಧ ಮಾಡಿಕೊಡು ಅಂತ ಹೇಳಿ ಕೇಳಿದ್ದು. ಆತ ಆ ಕೂದಲನ್ನು ನೋಡಿದವನೇ ಮುಂದಿದ್ದ ಬೆಂಕಿಯಲ್ಲಿ ಹಾಕ್ಬಿಟ್ಟ. ಆಕೆಗೆ ಭಾರೀ ಕೋಪ ಬಂತು. ಏನು ಮಾಡಿಬಿಟ್ಟೆ ನೀನು? ಅದನ್ನು ತರೋದಕ್ಕೆ ನಾನು 2 ವರ್ಷ ಎಷ್ಟು ಕಷ್ಟಪಟ್ಟಿದ್ದೀನಿ ಗೊತ್ತಾ ಅಂತ ಹೇಳಿ ಕೇಳಿದ್ಲು. ಆಗ ಆತ ನಕ್ಕು ಹೇಳ್ದ, ಹುಚ್ಚಿ, ನೀನು ಹುಲಿಯನ್ನು ಒಲಿಸಿಕೊಳ್ಳುವುದರಲ್ಲಿ ತೋರಿದಂಥ ಶ್ರದ್ಧೆ, ಪ್ರೀತಿ, ಹಠದ ಅರ್ಧದಷ್ಟನ್ನಾದರೂ ಗಂಡನ ಮೇಲೆ ತೋರಿಸಿದ್ರೆ ಆತ ನಿನ್ನ ಹಿಂದೆಯೇ ಬರ್ತಿದ್ದ. ಹೋಗು, ಅವನನ್ನು ಪ್ರೀತಿಯಿಂದ ಒಲಿಸ್ಕೋ ಅಂತ ಅಂದ. ಆದ್ಮೇಲೆ ಈ ಕತೆ ತಮಾಷೆಯಾಗಿದ್ದು ಎಷ್ಟು ಸುಂದರ ಅಲ್ವಾ? ನಾವು ಯಾರ್ಯಾರಿಗೂ ಪ್ರೀತಿ ತೋರಿಸ್ತೀವಿ,
ಅವರ ಒಲವನ್ನು ಸಂಪಾದಿಸಲಿಕ್ಕೆ ಹೆಣಗಾಡ್ತಾನೆ ಇರ್ತೀವಿ. ಬೇರೊಬ್ಬರನ್ನ ಮೆಚ್ಚಿಸಲಿಕ್ಕೆ ಸತತವಾಗಿ ಪ್ರಯತ್ನ ಮಾಡ್ತಾ ಇರ್ತೀವಿ. ಈ ಗೊಂದಲದಲ್ಲಿ ನಮ್ಮ ಹತ್ತಿರವಿದ್ದವ್ರನ್ನ ಪ್ರೀತಿ ಮಾಡೋದನ್ನು, ಅವರ ಪ್ರೀತಿ ಪಡೆಯೋದನ್ನು ಮರ್ತೇ ಬಿಡ್ತೀವಿ. ಅದಾಗದಿದ್ರೆ ಎಷ್ಟು ಚಂದ ಅಲ್ವಾ? ಕತೆ ಅರ್ಥ ಆಯಿತು, ಇಷ್ಟ ಕೂಡ ಆಯಿತು ಅಂತ ಭಾವಿಸ್ತೀನಿ. ಕೇಳಿದ್ದಕ್ಕೆ ಧನ್ಯವಾದ.